ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗೈಸ್, ವಾಟ್ಸಪ್ ಬಂದುಬಿಟ್ಟು ಕಂಟಿನ್ಯೂಸ್ಲಿ ಹೊಸ ಫ್ಯೂಚರ್ಸ್ನ ಲಾಂಚ್ ಮಾಡ್ತಿದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ ಆ ಫ್ಯೂಚರ್ಸ್ ಏನಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಆ 8 ಫ್ಯೂಚರ್ಸ್ ಏನು ಹೈಡನ್ ಇದೆ, ಸೊ ನಾನು ನಿಮ್ಗೆ ಹೇಳ್ತೀನಿ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಮೇ ಬಿ ಸುಮಾರು ಜನ ಏನು 1, 2, 3, 4 ಆ ಥರ ಫ್ಯೂಚರ್ಸ್ ಯೂಸ್ ಮಾಡ್ತಿರ್ಬೋದು. ಇನ್ನೂ ಹೈಡನ್ ಫ್ಯೂಚರ್ಸ್ ಇದೆ. ಸೊ ನಾನು ನಿಮ್ಗೆ ಹೇಳ್ತೀನಿ, ಇವತ್ತಿನ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಮೇಲ್ ವೆರಿಫಿಕೇಷನ್ ಗೈಸ್, ಇದು ಬಂದುಬಿಟ್ಟು ನಾವು ಈಗ ಏನಂದರೆ ಫಸ್ಟು ನಾವು ನಂಬರ್ನ ಹಾಕಿಬಿಟ್ಟು OTP ಬರ್ತಾಯಿತ್ತು ನಮ್ಮ ಫೋನಿಗೆ. ಈಗ ಹಂಗಲ್ಲ ಗೈಸ್, ಈಗ ನೀವು ಇಮೇಲ್ನ ನೀವು ವೆರಿಫಿಕೇಷನ್ ಮಾಡಿದ್ರೂ ನಿಮ್ಮ ಫೋನ್ಗೆ OTP ಬರುತ್ತೆ. ನಿಮ್ಮ ನಂಬರ್ ಇಲ್ಲ ಅಂದರೂ ಇಮೇಲ್ ಕೊಡ್ಬೋದು. ಬೇಗ ಹೋಗಿ ವೆರಿಫಿಕೇಷನ್ ಮಾಡಿ. ಸೊ ಗೈಸ್, ಇದು ಕಾಲ್ದು IP ಅಡ್ರೆಸ್ ಹೈಡ್ ಮಾಡೋದು. ಸೊ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಹೋಗ್ಬಿಟ್ಟು ಅದಾದಮೇಲೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ಅಡ್ವಾನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೊಟೆಕ್ಟ್ IP ಅಡ್ರೆಸ್ಸಿನ ಕಾಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಗೈಸ್, ಇದು ಬಂದುಬಿಟ್ಟು ಯಾರೂ ನಿಮ್ಮದು ಕಾಲ್ಸ್ ಬಂದು ಸ್ನೂಪ್ ಮಾಡೋಕ್ಕಾಗಲ್ಲ. ಅವರು ಫಸ್ಟು ಇದು ಮೀಟಾಗಿ ಹೋಗುತ್ತೆ ನಿಮ್ಮ ಕಾಲ್ ಬಂದುಬಿಟ್ಟು, ಅಲ್ಲಿಂದ ಮೀಟಾಗಿ ಹೋದ್ಮೇಲೆ ಅದೆಲ್ಲ ಹೈಡ್ ಆಗಿಬಿಟ್ಟು ಆಮೇಲೆ ಅವ್ರಿಗೆ ಕಾಲ್ ಹೋಗುತ್ತೆ. ಆಡಿಯೋ ಕಾಲ್ ಆಗಲಿ ವಿಡಿಯೋ ಕಾಲ್ ಆಗಲಿ ಹೋಗುತ್ತೆ. ಓಕೆನಾ ಗೈಸ್, ಇದು ಬಂದುಬಿಟ್ಟು ಬೆನಿಫಿಟ್ಟು IP ಅಡ್ರೆಸ್ಸಲ್ಲಿ. ಓಕೆನಾ. ಆ್ಯಂಡ್ ಗೈಸ್, ಈ ಫೀಚರ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಬಂದುಬಿಟ್ಟು ಸ್ಕ್ರೀನ್ ಶೇರಿಂಗ್ ಮಾಡ್ಬೋದು ವಿಡಿಯೋ ಕಾಲಲ್ಲಿ. ಸೊ ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ, ಅಲ್ಲಿ ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ಇದು ಸ್ಟಾರ್ಟ್ ಮಾಡಿದರೆ ವಿಡಿಯೋ ಕಾಲಲ್ಲಿ ಸ್ಕ್ರೀನ್ ಶೇರ್ ಮಾಡ್ಬೋದು ನೀವು. ಓಕೆನಾ. ಆ್ಯಂಡ್ ಗೈಸ್, ಈ ಫ್ಯೂಚರ್ನು ತುಂಬ ಚೆನ್ನಾಗಿದೆ. ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, HD ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಕ್ವಾಲಿಟಿ HD ಅಂತ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡಿ. ಈ ಫೋಟೋ ಬಂದುಬಿಟ್ಟು HDಯಲ್ಲಿ ಸೆಂಡ್ ಆಗುತ್ತೆ ಅವ್ರಿಗೆ. ಓಕೆನಾ. ಈ ಫೀಚರ್ನು ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ಗೈಸ್, ಈ ಫ್ಯೂಚರ್ನು ಬಂದುಬಿಟ್ಟು ಸುಮಾರು ಜನಕ್ಕೆ ಗೊತ್ತಿರಬೇಕು ಆಲ್ರೆಡಿ. ಸೊ ಈ ಫ್ಯೂಚರ್ ಬಂದುಬಿಟ್ಟು ಒನ್ಸ್ ವಿವೋ, ಅಂದರೆ ಈಗ ನೀವು ಕಳಿಸಿದ್ರೆ ಒನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಈ ಫೋಟೋನ ಕಳಿಸಿದ್ರೆ ಒಂದು ಸಲ ಹೋಗುತ್ತೆ. ಮತ್ತು ಅವ್ರು ಬಂದುಬಿಟ್ಟು ನಿಮ್ಮದು ಫೋಟೋ ಸ್ಕ್ರೀನ್ಶಾಟು ತೊಗೊಳಕ್ಕಾಗಲ್ಲ. ಆ್ಯಂಡ್ ಅವ್ರು ಒಂದು ಸಲ ನೋಡಾದಮೇಲೆ ಮತ್ತೆ ಅವ್ರು ಓಪನ್ ಮಾಡಿ ನಿಮ್ಮ ಫೋಟೋನ ನೋಡೋಕ್ಕಾಗಲ್ಲ, ಒಂದೇ ಸಲ ನೋಡೋಕ್ಕಾಗೋದು. ಈ ಫೀಚರ್ ಬಂದುಬಿಟ್ಟು ಈಗ ಲ್ಯಾಪ್ಟಾಪಲ್ಲಿ ಫಸ್ಟ್ ಇರಲಿಲ್ಲ, ಈಗ ಲ್ಯಾಪ್ಟಾಪಲ್ಲೂ ಕಳಿಸಿದ್ರೆ ಅದೇ ಥರ ಬರುತ್ತೆ, ಮತ್ತು ವೆಬ್ಬಲ್ಲೂ ಹಂಗೆ ಬರುತ್ತೆ. ಓಕೆನಾ. ಆ್ಯಂಡ್ ಗೈಸ್, ಈ ಫೀಚರ್ನು ತುಂಬ ಚೆನ್ನಾಗಿದೆ. ಯಾರ್ಯಾರು ಎರಡು ಸಿಮ್ ಯೂಸ್ ಮಾಡ್ತಿದ್ದೀರಾ, ನಾನು ಒಂದೇ ಸಿಮ್ ಯೂಸ್ ಮಾಡ್ತಾ ಇರೋದು. ಸೊ ಯಾರೆಲ್ಲ ಎರಡು ಸಿಮ್ ಯೂಸ್ ಮಾಡ್ತಿದ್ದೀರಾ ಅವರು ಸ್ವಿಚ್ ಅಕೌಂಟ್ ಮಾಡಿಬಿಟ್ಟು ನಿಮ್ಮ ಒಂದೇ ವಾಟ್ಸಪ್ಪಲ್ಲಿ 2 ವಾಟ್ಸಪ್ ಯೂಸ್ ಮಾಡ್ಬೋದು ನೀವು ಈಸಿಯಾಗಿ. ಲೈಕ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾವು ಸ್ವಿಚ್ ಮಾಡಲ್ವಾ ಅಕೌಂಟ್ಸು, ಅದೇ ಥರ ನೀವು ವಾಟ್ಸಪ್ಪಲ್ಲಿ ಯೂಸ್ ಮಾಡ್ಬೋದು. ಸೊ ಸದ್ಯಕ್ಕೆ ನಂದು 2 ಸಿಮ್ ಇಲ್ಲ, ಒಂದೇ ಸಿಮ್ ಇರೋದು, ಹಾಗಾಗಿ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಗೈಸ್, ಈ ಫೀಚರ್ನು ತುಂಬ ಚೆನ್ನಾಗಿದೆ. ಚಾಟ್ಸಲ್ಲಿ ನಿಮ್ಮದು ಸೆಟ್ಟಿಂಗಲ್ಲಿ ಹೋಗಿ ಚಾಟ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಇನ್ಸರ್ಟ್ ವೀಡಿಯೋ ಮೆಸೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಅದು ಆನ್ ಮಾಡ್ಕೊಳ್ಳಿ. ಅದು ಆದಮೇಲೆ ನೀವು ನೋಡಿ ಈ ಥರ ವೀಡಿಯೋ ಮೆಸೇಜ್ನ ಕಳಿಸ್ಬೋದು ನಂತರ. ಓಕೆನಾ. ನೋಡಿ ಈ ಥರ ವೀಡಿಯೋ ಮೆಸೇಜ್ ಕಳಿಸ್ಕೊಂಡು. ಆ್ಯಂಡ್ ಗೈಸ್, ನಿಮ್ಮ ಫ್ರೆಂಡ್ಸಿಗೆ ಈ ಥರ ವೀಡಿಯೋ ಮೆಸೇಜ್ನ ಕಳಿಸ್ಬಿಟ್ಟು ಕೇಳಿ ನಾನು ಇದನ್ನು ಹೆಂಗೆ ಮಾಡಿದೆ ಅಂತ. ಓಕೆನಾ. ಅವ್ರ ರಿಪ್ಲೈ ಏನು ಬರುತ್ತೆ ನೋಡಿ. ಆ್ಯಂಡ್ ಗೈಸ್, ಈ ಫ್ಯೂಚರ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ವಾಟ್ಸಪ್ಗೆ ಕೇಳ್ಬೋದು ನಂದು ಡಾಟಾ, ಮೀಡಿಯಾ ಆ್ಯಂಡ್ ಫೋಟೋಸ್, ವೀಡಿಯೋಸು ಎಲ್ಲ ನನಗೆ ಕೊಡಿ, ವಾಪಸ್ ಕೊಡಿ ನಂದು ಅಂತ. ಅದು ಹೆಂಗಂದರೆ ಅಕೌಂಟು ನಿಮ್ಮದು ಸೆಟ್ಟಿಂಗ್ ಹೋಗ್ಬಿಟ್ಟು ಅಕೌಂಟಿಗೆ ಹೋಗ್ಬಿಟ್ಟು ಇಲ್ಲಿ ಅಕೌಂಟ್ ಇನ್ಫೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ರಿಕ್ವೆಸ್ಟ್ ಮಾಡ್ಬೋದು ನೀವು ಏನು ಡಾಟಾ ಏನಿದೆ ಅದು ನನಗೆ ಬೇಕಂತ. ಸೊ ರಿಕ್ವೆಸ್ಟ್ ಸೆಂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡ್ಬೋದು. ಅದಾದಮೇಲೆ ಅವ್ರು ನಿಮಗೆ 2 ದಿನದಲ್ಲಿ 3 ದಿನದಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ ಒಂದು ಜಿಪ್ಪು. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.